ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಯಾದಗಿರಿ ಜಿಲ್ಲಾ ಘಟಕದ ವತಿಯಿಂದ ಸುರಪುರ ಡಿವೈಎಸ್ಪಿ ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹವನ್ನು ನಡೆಸಲಾಯಿತು. ಗ್ರಾಮಗಳ ದಲಿತರ ಮೇಲಿನ ದೌರ್ಜನ್ಯ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಆರೋಪಿಗಳ ಮೇಲೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಕಾಯ್ದೆಯಡಿ ಸೂಕ್ತ ಕಾನೂನು ಕ್ರಮ ಕೈಗೊಂಡು ತಕ್ಷಣ ಬಂಧಿಸಬೇಕು. ಪ್ರತಿ ದೂರುಗಳನ್ನು ಬಿ ಫೈನಲ್ ಇ ಕೂಡಲೇ ಮಾಡಬೇಕು. ಈ ಪ್ರಕರಣಗಳಿಗೆ ಸಹಕರಿಸಿದ ಸುರಪುರ ಪೊಲೀಸ್ ಠಾಣೆಯ ಉಮೇಶ್ ನಾಯಕ, ಆರಕ್ಷಕ ನಿರೀಕ್ಷಕರು ಮತ್ತು ಕೃಷ್ಣ ಸುಬೇದಾರ, ಆರಕ್ಷಕ ಉಪನಿರೀಕ್ಷಕರ ಮೇಲೆ ಸೂಕ್ತ ಕಾನೂನು ಕ್ರಮವನ್ನು ಕೈಗೊಂಡು ತಕ್ಷಣ ಸೇವೆಯಿಂದ ಅಮಾನತುಗೊಳಿಸಬೇಕು. ನೊಂದಂತಹ ದಲಿತರಿಗೆ ಹಾಗೂ ಇವರ ಕುಟುಂಬಗಳಿಗೆ ನ್ಯಾಯ ಮತ್ತು ರಕ್ಷಣೆಯನ್ನ ನೀಡಬೇಕು ಎಂದರು. ನಂತರ ಡಿವೈಎಸ್ಪಿ ಜಾವೀದ್ ಇನಾಮದಾರ್ ಮಾತನಾಡಿ, ದಲಿತರ ಮೇಲೆ ಹಾಕಿರುವ ಪ್ರಕರಣಗಳು ತನಿಖೆ ಮಾಡಿ ಅದು ಸುಳ್ಳು ಎಂದು ಸಾಬೀತಾದರೆ ಪ್ರಕರಣವನ್ನ ಕೈಬಿಡಲಾಗುವುದು ಹಾಗೂ ಅಲ್ಲಿಯವರೆಗೆ ನೊಂದ ದಲಿತ ಕುಟುಂಬಗಳಿಗೆ ಬೆಂಬಲವಾಗಿ ನಿಂತು ಪೊಲೀಸ್ ಬಂದೋಬಸ್ತ್ ಕಲ್ಪಿಸಲಾಗುವುದು ಎಂದು ಭರವಸೆ ನೀಡಿ ಧರಣಿ ನಿರತರ ಮನವೊಲಿಸಿ ಬಳಿಕ ಧರಣಿಯನ್ನ ಕೈಬಿಡುವಂತೆ ಮಾಡಿದ್ರು. ಹುಲಿಗೇಶ್ ರಾಜವಾಳ, ಜೈ ಭೀಮ್ ನ್ಯೂಸ್ 24x7 ಇದು ಬಹುಜನರ ನ್ಯಾಯಕ್ಕಾಗಿ. Yeah.